ನಡೆದಿರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಸುಮಾರು 25-30 ವರ್ಷಗಳಿಂದ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿಟ್ಟಿರ್ತಕ್ಕಂಥ ಸಮಸ್ತ ಅಥಣಿ ಕ್ಷೇತ್ರದ ಮಹಾಜನತೆ ಈ ನಡೆದಿರ್ತಕ್ಕಂಥ ಒಂದು ಷಡ್ಯಂತ್ರದ ವಿರುದ್ಧ, ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಆರೋಪದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿ ಮುಖಾಂತರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಯಶಸ್ವಿ ಮಾಡಿರ್ತಕ್ಕಂಥ 15,000 ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಅವರೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ಧನ್ಯವಾದಗಳನ್ನೇ ಸಂದರ್ಭದಲ್ಲಿ ಬಯಸ್ತೇನೆ. ಸರ್, ಮೊನ್ನೆ ಒಂದು ಘಟನೆ ಏನಾಯಿತು ಅಂತ ಸರ್ ಎಚ್ಚೆತ್ತ ಇತ್ತು? ಶನಿವಾರ ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರು ಅಥಣಿ DCC ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 4-5 ಜನ ಸಿಬ್ಬಂದಿ ಅವ್ರಿಗೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲು ಬಂದಿದ್ರು. ಸಮಸ್ಯೆ ಏನಪ್ಪ ಅಂತಂದ್ರೆ, ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರೇಣವರವರು ನಾನೊಂದು 80 ಲಕ್ಷ ರೂಪಾಯಿದು ಒಂದು BMW ಕಾರ್ ತಗೋಬೇಕಾಗಿದೆ, ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿಕೊಡ್ಬೇಕು, ಅದಕ್ಕೆ ಅಥಣಿ ಸಿಬ್ಬಂದಿ ಇವತ್ತಿಂದ ಪ್ರತಿಯೊಬ್ಬರು 10,000-15,000 ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆಯನ್ನು ತೊಗೊಂಡು ಮನೆ ಬಾಗಿಲು ಬಂದಿದ್ದು. ಅವಾಗ ನಮ್ಮ ತಂದೆಯವರು ಏನು ಹೇಳಿದ್ರು ಅಂದರೆ, ಆ ಸಿಬ್ಬಂದಿಯವರಿಗೆ, ಅಥಣಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷರಲ್ಲಿ, ಬ್ಯಾಂಕಿನ ಉಪಾಧ್ಯಕ್ಷರಲ್ಲಿ ನೀವು ಯೂನಿಯನ್ ಇದೆಯಪ್ಪ, ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಒಂದು ನಿಂಗಪ್ಪ ಕರೇಣವ್ರು ನಮ್ಮ ಮನೆ ಒಳಗಡೆ ಬಂದ. ಅವತ್ತು ಬಂದಂಥ ಸಂದರ್ಭ ನಮ್ಮ ತಂದೆಯವ್ರು ಹೇಳೋದು, ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಅದೇನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಬಗ್ಗೆ ಬಗೆಹರಿಸ್ಕೊಂಡು ನೀವು ನಮ್ಮ ಮನೆಗೆ ಬರೋಕ್ಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರು, ಸಿಬ್ಬಂದಿಯವರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಅವರು ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ಹ್ಯಾರಾಸ್ಮೆಂಟ್ ಆಗ್ತದೆ, ನಮ್ಗೆ ಕೊಡೋಕ್ಕಾಗೋದು ಅಂತ ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಸೌದಿಯವರು ಹಳೆಯ ಶಂಕರ್ ನಂದೀಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ, ಈ ಥರ ನಾನು ಬೆದರಿಕೆ ಬರ್ತಂತ ಕೆಲಸ ಮಾಡೋಕ್ಕಾಗ್ತಲ್ಲ ಅಂತೇಳಿ ಅವ್ರು ಮುಂದಾಸ್ತಾರೆ. ನಿಮ್ಮ ಸಮಸ್ಯೆನ ಬ್ಯಾಂಕ್ನ ಇಟ್ಟುಕೊಳ್ಳಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತ ಶ್ರೀಕಾಂತ್ ಅಲ್ಗೂರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು 25-30 ಜನ ಕಾರ್ಯಕರ್ತರು ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದ ಸಮಸ್ಯೆ ಏನಪ್ಪ ಅಂತಂದರೆ, ಕುಡಿಯೋ ನೀರಿನ ಸಮಸ್ಯೆ ಅಂತ ನಮಗೆ ಬೋರ್ವೆಲ್ ಹಾಕಿಕೊಟ್ರು ಅಂತ. ಆ ಸಂದರ್ಭದಾಗ ಅವ್ರು ಏನಂದ್ರು, ಕೋಹಳಿ ಅವರು, ನಮ್ಮ ಸಮಸ್ಯೆ ಕೇಳೋಕೆ ಟೈಮ್ ಎಲ್ಲ ಆಗೈತಿ ನಿಮ್ಗೆ ಅಂತವ್ರು, ನಿಮ್ಮದೊಂದು ಏನಾಗುತ್ತೆ, ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಸಮಸ್ಯೆ ಬ್ಯಾಂಕ್ನ ಇಟ್ಟೋಗ್ರಿ, ಇಲ್ಲೇ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗೆ ಸ್ವಲ್ಪ ಮಾತು ವಾಗ್ವಾದ ಆಯಿತು. ಅವರೊಂದು ಏಟು ಸಮಸ್ಯೆ ಆಗಿ ಅವ್ರು ಕೆಳಗಡೆ ಬಂದು ಕಾಲು ಜೇರಿಗೆ ಬಿದ್ದು ಅಲ್ಲಿ ಟೇಬಲ್ಗೆ ತಲೆ ಹಚ್ಚಿ ಅವರು ರಕ್ತ ಬಂತು ಅಂತ ಹೇಳಿ ನಾವು ಕೇಳ್ತೀವಿ. ಆದರೆ ಇವತ್ತು ನಿಂಗಪ್ಪ ಕರೇಣವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದ್ರೆ, ಲಕ್ಷ್ಮಣ ಸವದಿಯವರು ಹೊಡೆದ್ರು, ಚಿದಾನಂದ ಸವದಿ ಹೊಡೆದ್ರು, ಈ ಥರ ಆರೋಪ ಮಾಡ್ತಾರೆ. ಬಹುಶಃ ನಿಂಗಪ್ಪ ಕರೇಣವರು ಇವರಿಗೆ ಕೇಳಿ ಬಯಸ್ತೀವಿ. ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನ ಅವರು ರಜೆನೂ ಹಾಕಿರಲಿಲ್ಲ. ಶನಿವಾರ ವರ್ಕಿಂಗ್ ಡೇ. 11:30 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ 11:30 ಸುಮಾರು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ನಮ್ಮ ಮನೆಗೆ ಬರೋಕ್ಕೆ ಕಾರಣ ಏನಿತ್ತು, ನಾವೇನು ಇವ್ರನ್ನ ಕರೆಸಿರ್ಲಿಲ್ಲ, ನಮ್ಮ ಮನೇಲಿ ಬಾ ಅಂತ ಹೇಳಿರಲಿಲ್ಲ. ಯಾಕಂದರೆ ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಾತ್ರಿ ಏನಾದರೂ ಕೊಡಬೇಕು. ನಾನು ಬೇಕಾದ್ರೆ ಸಾಕ್ಷಾತ್ರಿ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆಯೋ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆ ಬರೋ ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ, ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು, ಸಿಬ್ಬಂದಿನ ಎಲ್ಲರೂ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿರೋ ಉದ್ದೇಶ ಇದ್ರ ಹಿಂದೆ ಐತೆ. ನಮ್ಗೆ ಬಹುಶಃ ನಮ್ಮ ಸಂಶಯ ಬರ್ತಾಯಿದೆ. ಬರುವಂಥ ದಿನಮಾನದೊಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರು